ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ನಾನು ನಿಮ್ಗೆ ಗೌರ್ಮೆಂಟ್ ಒಂದು ಸರ್ವಿಸ್ ಐತ್ರಿ, ಸ್ಕೀಮ್ ಅಲ್ಲ, ಒಂದು ಸರ್ವಿಸ್. ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ ಅಂತ ಹೇಳಿ ಆಭಾ ಕಾರ್ಡ್ ಅಂತ ಹೇಳಿರಿ. ಈ ಆಭಾ ಕಾರ್ಡ್ ನೀವು ಮಾಡಿಸ್ಕೋಬಹುದ್ರಿ. ನಿಮ್ಮ ಸಮೀಪದ ಆನ್ಲೈನ್ ಸೆಂಟರ್, CSC ಸೆಂಟರ್ಸ್ ಏನ್ ಇರ್ತಾವಲ್ರಿ, ಅಲ್ಲಿ ಹೋಗಿ ನೀವು ಇದು ಆಭಾ ಕಾರ್ಡ್ ಅಂತ ಹೇಳಿ ಮಾಡಿಸಬಹುದು. ಈ ಕಾರ್ಡ್ ಯಾಕೆ ಮಾಡಿಸ್ಬೇಕಂತ ಹೇಳಿದ್ರೆ, ಏನ ಹೆಲ್ತ್ ಕೇರ್ ಸಿಸ್ಟಮ್ ಐತಲ್ರಿ, ಅದಕ್ಕೆ ಕಂಪ್ಲೀಟ್ಲಿ ಡಿಜಿಟಲ್ ಮಾಡ್ಬೇಕಂತ ಹೇಳಿ, ಮತ್ತೆ ಈಸಿಲಿ ಆಕ್ಸೆಸಿಬಲ್ ಮಾಡ್ಬೇಕಂತ ಹೇಳಿರಿ. ಇದರೊಳಗ ಏನೇನ್ ಬೆನಿಫಿಟ್ಸ್ ಇದಾವ ಈ ಕಾರ್ಡ್ ಒಳಗ ಅಂತ ಹೇಳಿದ್ರೆ, ಸೆಂಟ್ರಲೈಸ್ಡ್ ಹೆಲ್ತ್ ರೆಕಾರ್ಡ್ಸ್ ಇರ್ತೈತಿ, ಸೆಕ್ಯೂರ್ ಡೇಟಾ ಶೇರಿಂಗ್ ಇರ್ತೈತ್ರಿ ನಿಮ್ದು, ಇಂಪ್ರೂವ್ಡ್ ಆಕ್ಸೆಸ್ ಟು ಹೆಲ್ತ್ ಕೇರ್ ಸರ್ವಿಸಸ್, ಸಿಂಪ್ಲಿಫೈಸ್ ಇನ್ಶೂರೆನ್ಸ್ ಪ್ರೊಸೀಜರ್, ಮತ್ತು ಫೆಸಿಲಿಟೇಟ್ಸ್ ಟೆಲಿಮೆಡಿಸಿನ್ ಅಂಡ್ ರಿಮೋಟ್ ಕನ್ಸಲ್ಟೇಷನ್. ಇಷ್ಟೆಲ್ಲ ಹೇಳಿದೆಯಲ್ರಿ. ಅಂದ್ರೆ ಏನಪ್ಪ, ಯಾವ ತರ ನಮ್ಗೆ ಇದಕ್ಕೆ ಹೆಲ್ಪ್ ಆಗ್ತೈತಿ ಅಂತ ಹೇಳಿ ನಿಮ್ಗೆ ಒಂದೊಂದಾಗಿ ಹೇಳ್ತೇನೆ ನೋಡ್ರಿ. ಸೆಂಟ್ರಲೈಸ್ಡ್ ಹೆಲ್ತ್ ರೆಕಾರ್ಡ್ಸ್ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ, ನೀವೇನ್ ಡಾಕ್ಟರ್ ಕಡೆ ಹೋಗಿರ್ತೀರಿ, ಅಲ್ಲಿ ನಿಮ್ ಡಾಕ್ಟರ್ ಕೆಲವೊಂದ್ಸಲ ನಿಮ್ಗೆ ಬ್ಲಡ್ ಟೆಸ್ಟ್ ಮಾಡಕ್ ಹೇಳ್ತಾರೆ, ಆಮೇಲೆ ಎಕ್ಸ್ರೇ ಬರೀತಾರೆ, MRI ಬರೀತಾರೆ, ಸ್ಕ್ಯಾನಿಂಗ್ಸ್ ಬರ್ದಿರ್ತಾರೆ. ಅವೆಲ್ಲ ಡಯಾಗ್ನೋಟಿಕ್ಸ್ ರಿಪೋರ್ಟ್ಸ್ ಇರ್ತಾವಲ್ರಿ, ಎಲ್ಲ ಈ ಕಾರ್ಡ್ ಒಳಗೆ ಡಿಜಿಟಲ್ ಇರ್ತೈತ್ರಿ. ಅದು ಪ್ಲಸ್ ನಿಮ್ಗೇನವ್ರು ಟ್ರೀಟ್ಮೆಂಟ್ ಕೊಡ್ತಾರಲ್ರಿ, ಆ ಟ್ರೀಟ್ಮೆಂಟ್ ಇಂದ ಸಮರಿ ಕೂಡ ಈ ಕಾರ್ಡ್ ಒಳಗೆ ಬರ್ದಿರ್ತೈತಿ. ಪ್ಲಸ್ ನಿಮ್ಗೆ ಏನಾರ ಪ್ರಿಸ್ಕ್ರಿಪ್ಷನ್ಸ್ ಬರೆದು ಕೊಟ್ರೆ ಆ ಪ್ರಿಸ್ಕ್ರಿಪ್ಷನ್ ಸಹ ಈ ಕಾರ್ಡ್ ಒಳಗೆಲ್ಲ ಸೇವ್ ಇರ್ತೈತ್ರಿ. ಹೌದಪ್ಪ, ಈ ಕಾರ್ಡ್ ಒಳಗೆ ಇವೆಲ್ಲ ಇತ್ತಂತ ಹೇಳಿದ್ರೆ ನಮ್ಗೇನ್ ಬೆನಿಫಿಟ್ ಅಂತ ಹೇಳಿದ್ರಿ, ಪ್ರತಿ ಸಲ ನೀವು ಡಾಕ್ಟರ್ ಕಡೆ, ಬೇರೆ ಡಾಕ್ಟರ್ ಕಡೆ ಹೋದ್ರಿ ಅಥವಾ ಅದರ್ ಡಾಕ್ಟರ್ ಕಡೆ ಹೋದ್ರು, ನೀವು ಮೊದ್ಲಿನ ಎಲ್ಲ ರಿಪೋರ್ಟ್ಸ್ ತಗೊಂಡು ಹೋಗೋದ ಅಥವಾ ಪ್ರಿಸ್ಕ್ರಿಪ್ಷನ್ ಬರ್ದಿದ್ದು ತಗೊಂಡು ಹೋಗೋದ, ನಿಮ್ಗವ್ರು ಏನ್ ಟ್ರೀಟ್ಮೆಂಟ್ ಕೊಟ್ಟಿದ್ರ ಅಂತ ಹೇಳಿ ನೀವು ಅವ್ರಿಗೆ ಒಂದೊಂದ್ಸಲ ನಿಮ್ಗೆ ಹೇಳಾಕೂ ಆಗಂಗಿಲ್ಲ, ಒಂದೊಂದ್ಸಲ ನಿಮ್ಗೆ ನೆನಪು ಇರಂಗಿಲ್ರಿ. ಮತ್ತೆ ಡಾಕ್ಟರ್ಗಳೇ ಬಹಳಷ್ಟು ಪೇಷಂಟ್ಸ್ ಬರ್ತಿರ್ತಾರೆ, ಹಂಗಾಗಿ ಅವ್ರಿಗೂ ನಿಮ್ಮ ಹಿಸ್ಟ್ರಿ ಬಗ್ಗೆ ಏನು ಮಾಹಿತಿ ಇರಂಗಿಲ್ಲ, ನೆನಪಿರಂಗಿಲ್ಲ. ಸೊ ಈ ಕಾರ್ಡ್ ಮುಖಾಂತರ ಏನೈತಲ್ರಿ, ನೀವು ಎಲ್ಲಾ ಇವು ಡಾಕ್ಯುಮೆಂಟ್ಸ್ ತಗೊಂಡು ಹೋಗೋದು ಅವ್ರ ಕಡೆ ಉಳಿತೈತಿ. ಪ್ಲಸ್ ಅವ್ರು ನಿಮ್ ಕುಂತ ಏನೈತಲ್ಲ, ನಿಮ್ದೆಲ್ಲ ಪೇಷಂಟ್ ಇಂದ ಹಿಸ್ಟ್ರಿ ತೆಗಿಯೋದ ಉಳಿತೈತ್ರಿ. ಅವ್ರಿಗೂ ಟೈಮ್ ಕನ್ಸ್ಯೂಮಿಂಗ್ ಇರಂಗಿಲ್ಲ. ಪ್ಲಸ್ ನಿಮ್ಗೆ ಏನ್ ಟ್ರೀಟ್ಮೆಂಟ್ ಸರಿಯಾಗಿ ಅವ್ರು ಕೊಡ್ಬೋದು ಅಂತ ಹೇಳಿ ಅವ್ರಿಗೂ ಗೊತ್ತಾಗ್ತೈತಿ. ಸೆಕೆಂಡ್, ಸೆಕ್ಯೂರ್ ಅಂಡ್ ಕನ್ವಿನಿಯಂಟ್ ಆಕ್ಸೆಸ್. ಸೆಕ್ಯೂರ್ ಯಾಕೈತೆ ಅಂತ ಹೇಳಿದ್ರಿ, ಈ ಕಾರ್ಡ್ ಒಳಗಿರೋ ನಿಮ್ದೆಲ್ಲಾ ಡೀಟೇಲ್ಸ್ ಏನಿರ್ತೈತಲ್ರಿ, ಹೆಲ್ತ್ ರೆಕಾರ್ಡ್ಸ್, ನಿಮ್ಮ ಪರ್ಮಿಷನ್ ಇಲ್ಲದೆ ಯಾರು ತೆಗ್ಯಾಕ್ ಬರಂಗಿಲ್ರಿ, ಯಾರು ಚೆಕ್ ಮಾಡಕ್ ಆಗಂಗಿಲ್ಲ. ದೇರ್ ಇಸ್ ಓನ್ಲಿ ಒನ್ ಕಂಡೀಷನ್, ಅದು ನನ್ನ ಕಡೆಯಿಂದ ನಾನು ನಿಮ್ಗೆ ಹೇಳಾಕುಂತಿದ್ದೆ. ಆದ್ರೆ ಯೂಶಲಿ ಹಂಗ ಆಗ್ತಿರ್ತೈತಿ. ಅದೇನಂತ ಹೇಳಿದ್ರೆ, ಗೌರ್ಮೆಂಟ್ ಅವ್ರ ಏನು ಹೆಲ್ತ್ ಪ್ಯಾರಾಮೀಟರ್ಸ್ ಇರ್ತಾವಲ್ರಿ, ಕಂಟ್ರಿದ ಹೆಲ್ತ್ ಪ್ಯಾರಾಮೀಟರ್ಸ್ ಇರಲಿ ಅಥವಾ ಸ್ಟೇಟ್ ಇಂದ ಹೆಲ್ತ್ ಪ್ಯಾರಾಮೀಟರ್ಸ್ ಇರಲಿ, ಅವು ಏನಾರ ಚೆಕ್ ಮಾಡಬೇಕಾಗಿದ್ರೆ ಇದರೊಳಗಿಂದ ಡೇಟಾ ಯೂಸ್ ಆಗ್ಬಹುದು. ಇದರ್ಲಿಂದ ಅವ್ರಿಗೂ ಹೆಲ್ಪ್ ಆಗ್ತೈತ್ರಿ, ಪ್ಲಸ್ ಅದು ನಮಗೂ ಲಾಸ್ಟಿಗೆ ಹೆಲ್ಪ್ ಆಗ್ತೈತಿ. ಯಾವ ತರ ಅಂತ ಹೇಳಿದ್ರೆ, ಪೂರಾ ಕಂಟ್ರಿ ಒಳಗಿರ್ಲಿ ಅಥವಾ ಸ್ಟೇಟ್ ಸ್ಪೆಸಿಫಿಕ್ ಒಳಗೆ ಏನ್ ಇಶ್ಯೂಸ್ ಇರ್ತಾವ, ಎಲ್ಲರಿಗಿಂತ ಜಾಸ್ತಿ ಯಾವ ಪ್ರಿಸ್ಕ್ರಿಪ್ಷನ್ ಬರೆದು ಹೊಂಟೈತಿ, ಯಾವ ಟ್ರೀಟ್ಮೆಂಟ್ ಆಗಾಕುಂತಾವ, ಯಾವ ತರ ಮಂದಿಗೆ ಯಾವ್ಯಾವ ಕಾಯಿಲೆ ಇದಾವ, ಯಾವ್ಯಾವ ತರ ಟ್ರೀಟ್ಮೆಂಟ್ ನಡೆದಾವ, ಅದಕ್ಕೆ ಮುಂದೆ ಆಗ್ಲಾರ್ದಂಗೆ ನಾವು ಹೆಂಗ್ ನೋಡ್ಕೋಬಹುದು ಅಂತ ಹೇಳಿ ಅವ್ರಿಗೂ ಏನೈತಲ್ರಿ, ಮುಂದೆ ನಮ್ಗೆ ಹೆಲ್ಪ್ ಮಾಡೋಕು ಅವ್ರಿಗೂ ಚಲೋ ಆಗ್ತೈತಿ. ಪ್ಲಸ್ ಇದು ಡೇಟಾ ಏನೈತಲ್ರಿ, ನಿಮ್ಮ ಪರ್ಮಿಷನ್ ಇಲ್ದ ಯಾರು ನೋಡಕ್ ಆಗಂಗಿಲ್ರಿ. ಯಾವ ತರ ಅಂತ ಹೇಳಿದ್ರೆ, ನಿಮ್ದು ಒಂದು ಆಧಾರ್ ಕಾರ್ಡ್ ನೀವು ಕೊಡಲಾರ್ದು ಯಾರು ನಿಮ್ದು ಆಧಾರ್ ಕಾರ್ಡ್ ತಗೊಳಕ್ ಆಗಂಗಿಲ್ಲ, ಅಥವಾ ನೀವು OTP ಶೇರ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಆಧಾರ್ ಕಾರ್ಡ್ ಯಾರು ಡೌನ್ಲೋಡ್ ಮಾಡಕ್ ಆಗಂಗಿಲ್ಲ. ಅದೇ ತರ ಸೇಮ್ ಇಲ್ಲೇನೈತಲ್ರಿ, ನಿಮ್ಮ ಪರ್ಮಿಷನ್ ಇಲ್ದ ನಿಮ್ಮ ಡೇಟಾ ಯಾರು ಆಕ್ಸೆಸ್ ಮಾಡಕ್ ಆಗಂಗಿಲ್ರಿ. ಥರ್ಡ್, ಇಂಪ್ರೂವ್ಡ್ ಹೆಲ್ತ್ ಕೇರ್ ಆಕ್ಸೆಸ್. ಇಲ್ಲಿ ನಿಮ್ಗೆ ಹೆಂಗ್ ಇಂಪ್ರೂವ್ ಆಗ್ತೈತೆ ಅಂತ ಹೇಳಿದ್ರೆ, ಮುಂದೆ ಬರೋ ದಿನ ಒಳಗ ನಿಮ್ಗೆ ಡಿಜಿಟಲ್ ಕನ್ಸಲ್ಟೇಷನ್ ಇರ್ತೈತ್ರಿ, ಮತ್ತೆ ಟೆಲಿಮೆಡಿಸಿನ್ ನಿಮ್ಗೆ ಗೊತ್ತಿರ್ಬೋದು. ಇದು ಸ್ಪೆಷಲಿ ಯಾವಾಗ ಹೆಲ್ಪ್ ಆಗ್ತೈತೆ ಅಂತ ಹೇಳಿದ್ರೆ, ನೀವು ರಿಮೋಟ್ ಏರಿಯಾಸ್ ಒಳಗಿರ್ತೀರಿ ಅಂತ ಹೇಳಿದ್ರೆ, ನಿಮ್ ಕಡೆಯಿಂದ ಹಾಸ್ಪಿಟಲ್ ದೂರ ಇರ್ತೈತಿ. ಕೆಲವೊಂದ್ಸಲ ನಿಮ್ಗೆ ಏನೈತಲ್ಲ, ಹಾಸ್ಪಿಟಲ್ ಹೋಗಕ್ ಆಗಂಗಿಲ್ಲ, ನೀವು ಅಲ್ಲೇ ಮನ್ಯಾಗ ಕುಂತಲ್ಲಿಂದ ನಿಮ್ಗೆ ಏನೈತಲ್ಲ ಒಂದು ಡಾಕ್ಟರ್ಗೆ ಮಾತಾಡ್ಬೇಕಂತ ಇರ್ತೈತಿ. ಸೊ ಅಂತ ಟೈಮ್ ಒಳಗೆ ಏನೈತಲ್ರಿ, ಆ ಫೆಸಿಲಿಟಿ ಕೂಡ ಏನೈತಲ್ರಿ ಈ ಕಾರ್ಡ್ ಮುಖಾಂತರ ಯೂಸ್ ಮಾಡಬಹುದು. ನಾಲ್ಕನೇದ, ಸಿಂಪ್ಲಿಫೈಡ್ ಹೆಲ್ತ್ ಇನ್ಶೂರೆನ್ಸ್ ಪ್ರೊಸೀಜರ್ಸ್. ಈಗ ಯಾವ ತರ ಇನ್ಶೂರೆನ್ಸ್ ಪ್ರೊಸೀಜರ್ ಸಿಂಪ್ಲಿಫೈ ಆಗ್ತೈತೆ ಅಂತ ಹೇಳಿದ್ರೆ, ಈಗ ಯೂಶಲಿ ಇನ್ಶೂರೆನ್ಸ್ ಮಾಡೋರ ನಿಮ್ಗೇನೈತಲ್ರಿ, ನಿಮ್ದು ಹೆಲ್ತ್ ಚೆಕ್ಅಪ್ ಮಾಡಿಸ್ತಾರೆ, ನಿಮ್ಗೆ ಹಿಸ್ಟ್ರಿ ಚೆಕ್ ಮಾಡ್ತಾರೆ, ನಿಮ್ಗೆ ಕೇಳ್ತಾರೆ. ನೀವು ಅವ್ರಿಗೆ ಒಂದ್ಸಲ ಹೇಳ್ತೀರಿ, ಒಂದ್ಸಲ ಹೇಳಂಗಿಲ್ಲ. ಒಂದ್ಸಲ ನಿಮ್ಗೆ ಏನಿಲ್ಲ ಅಂತ ಹೇಳಿದ್ರು ಲಾಸ್ಟಿಗೆ ಅವ್ರ ಕ್ಲೇಮ್ ಹಾಕಿದಾಗ, ಇಲ್ಲ ನಿಮ್ಗೆ ಇದು ಮೊದ್ಲಿನ ತರನ ಇತ್ತ, ನಮ್ದು ಇನ್ಶೂರೆನ್ಸ್ ನೀವು ಆಮೇಲೆ ಮಾಡಿಸಿರಿ, ನಾವು ಕ್ಲೇಮ್ ಮಾಡಕ್ ಕೊಡಂಗಿಲ್ಲ. ಈ ತರ ಏನೈತಲ್ರಿ, ಇವು ಏನು ಪ್ರಾಬ್ಲಮ್ಸ್ ಆಗ್ತಾವಲ್ಲ, ಇವೆಲ್ಲ ಇದ್ರಲ್ಲಿಂದ ಸ್ಟಾಪ್ ಆಗ್ತಾವ. ಯಾಕಂತ ಹೇಳಿದ್ರೆ,
ನಿಮ್ದು ಆಭಾ ಕಾರ್ಡ್ ಒಳಗ ನಿಮ್ದು ಹೆಲ್ತ್ ರೆಕಾರ್ಡ್ಸ್ ಎಲ್ಲಾ ಸೇವ್ ಇರ್ತೈತಿ. ನೀವು ಯಾರಿಗೂ ಏನೈತಲ್ಲ ಸ್ಪೆಷಲಿ ರಿಲೇಟೆಡ್ ಟು ಹೆಲ್ತ್ ಸುಳ್ಳು ಹೇಳಬಾರ್ದ್ರಿ. ಯಾಕಂತ ಹೇಳಿದ್ರೆ ತಪ್ಪ ಮಾಹಿತಿ ಕೊಟ್ರೆ ತಪ್ಪ ನಿಮ್ಗೆ ಏನೈತಲ್ಲ ಟ್ರೀಟ್ಮೆಂಟ್ ಸಿಗ್ತೈತಿ. ಸೊ ಹಂಗಾಗಿ ನಿಮ್ಗೆ ಇದ್ರೊಳಗೆ ಎಲ್ಲಾ ಕರೆಕ್ಟ್ ಮಾಹಿತಿ ಇರ್ತೈತಿ. ಹಂಗಾಗಿ ಯಾರು ಏನೈತಲ್ರಿ ಇನ್ಶೂರೆನ್ಸ್ ವಿಷಯ ಒಳಗ ನಿಮ್ಗೆ ಚೀಟ್ ಮಾಡಕ್ ಆಗಂಗಿಲ್ಲ. ಸೊ ಅಲ್ಲೇನೇನೈತಲ್ಲ ನಿಮ್ಗಿದ ಹೆಲ್ಪ್ ಆಗ್ತೈತ್ರಿ. ಇದು 5ನೇದ ಸಪೋರ್ಟ್ ಫಾರ್ ಆಯುಷ್ ಸರ್ವಿಸಸ್. ಆಯುಷ್ ಅಂತ ಹೇಳಿದ್ರೆ ಬಹಳ ಮಂದಿ ಗೊತ್ತಿರ್ಬೋದು, ಗೊತ್ತಿಲ್ಲ ಅಂತ ಹೇಳಿದ್ರೆ ಆಯುಷ್ ಇಂದ ಫುಲ್ ಫಾರ್ಮ್ ಆಯುರ್ವೇದ, ಯೋಗ, ಯುನಾನಿ, ಸಿದ್ಧ ಮತ್ತು ಹೋಮಿಯೋಪತಿ. ಇವು ಏನ್ 5 ಟೈಪ್ ಇನ್ ಟ್ರೀಟ್ಮೆಂಟ್ಸ್ ಇದಾವಲ್ರಿ, ಇವನ್ ಇವು 5 ಟೈಪ್ ಇನ್ ಟ್ರೀಟ್ಮೆಂಟ್ಸ್ ನೀವು ತಗೋಬಹುದ್ರಿ. ಇದ್ರೊಳಗ ಈ ಕಾರ್ಡ್ ಮುಖಾಂತರ ತಗೋಬಹುದು. ಮತ್ತು ಅದ್ರೊಳಗೆ ಕೊಟ್ಟಿರೋ ಟ್ರೀಟ್ಮೆಂಟ್ ಕೂಡ ಏನೈತಲ್ರಿ ನಿಮ್ಗೆ ಈ ಕಾರ್ಡ್ ಒಳಗೆ ಸೇವ್ ಇರ್ತೈತಿ. ನೀವು ಹೋಮಿಯೋಪತಿ ಟ್ರೀಟ್ಮೆಂಟ್ ತಗೋರಿ, ಯೋಗಾ ಥ್ರೂ ಟ್ರೀಟ್ಮೆಂಟ್ ತಗೋರಿ, ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೋರಿ, ಯುನಾನಿ ಟ್ರೀಟ್ಮೆಂಟ್ ತಗೋರಿ, ಅವು ಎಲ್ಲ ಕೂಡ ಏನೈತಲ್ರಿ ಅಂಡರ್ ಒನ್ ಪ್ಲಾಟ್ಫಾರ್ಮ್ ಎಲ್ಲ ಸೇವ್ ಇರ್ತೈತಿ ಕಾರ್ಡ್ ಒಳಗ. 6ನೇದ ಕಾಸ್ಟ್ ಸೇವಿಂಗ್ ಅಂದ್ರೆ ದುಡ್ಡು ಉಳಿಸ್ತೈತಿ. ಯಾವ ತರ ದುಡ್ಡು ಉಳಿಸ್ತೈತಿ ಅಂತ ಹೇಳಿದ್ರಿ, ನೀವು ಒಂದು ಸಲ ಬ್ಲಡ್ ಟೆಸ್ಟ್ ಮಾಡಿಸ್ತೀರಿ ಒಂದು ಡಾಕ್ಟರ್ ಕಡೆ, ಇನ್ನೊಂದು ಡಾಕ್ಟರ್ ಕಡೆ ಹೋದ್ರೆ ಇನ್ನೊಂದ್ಸಲ ಬ್ಲಡ್ ಟೆಸ್ಟ್ ಬರೀತಾರ. ಅವಾಗ ಬರೆಯೋ ಅವಶ್ಯಕತೆ ಇರಂಗಿಲ್ಲ. ಯಾಕಂತ ಹೇಳಿದ್ರೆ ಆಭಾ ಕಾರ್ಡ್ ಒಳಗ ನಿಮ್ ಬ್ಲಡ್ ಟೆಸ್ಟ್ ರಿಪೋರ್ಟ್ ಆಲ್ರೆಡಿ ಇರ್ತೈತ್ರಿ. ಅದ್ರೊಳಗ ಡಬಲ್ ತ್ರಿಬಲ್ ಬ್ಲಡ್ ಟೆಸ್ಟ್ ಸೇಮ್ ಬರಕ್ ಆಗಂಗಿಲ್ಲ. ಬ್ಯಾರೇದ್ ಬರೀಬಹುದು, ಸೇಮ್ ಬ್ಲಡ್ ಟೆಸ್ಟ್ ಅವ್ರು ಇನ್ನೊಂದ್ಸಲ ಬರಕ್ ಬರಂಗಿಲ್ಲ. ಬರ್ದ್ರ ಮತ್ತೆ ಅದಕ್ಕೆ ಅವ್ರ ಮೇಲೆ ಕ್ವಶನ್ಸ್ ಇರ್ತಾವ. ಸೊ ಹಂಗಾಗಿ ಏನೈತಲ್ಲ ಅನ್ನೆಸೆಸರಿ ಬ್ಲಡ್ ಟೆಸ್ಟ್, ಎಕ್ಸ್ರೇ ಇರ್ಲಿ, ಸ್ಕ್ಯಾನಿಂಗ್ ಇರ್ಲಿ, MRI ಇರ್ಲಿ, ಅದೇನೈತಲ್ರಿ ಅವ್ರು ನಿಮ್ ಬರೆದು ಕೊಡಾಕು ಬರಂಗಿಲ್ಲ. ಪ್ಲಸ್ ನಿಮ್ಗೂ ಅದು ಮಾಡಿಸೋದು ದುಡ್ಡು ನಿಮ್ ಕಡೆನೂ ಭಾಳ ಉಳಿತೈತ್ರಿ. ಒಂದು ಸೆಕೆಂಡ್ ನಿಮ್ಗೇನೈತಿ ಹೋಗ್ತಿದ್ದಾಗ ನಿಮ್ದೆಲ್ಲಾ ಡಾಕ್ಯುಮೆಂಟ್ಸ್ ಕ್ಯಾರಿ ಮಾಡ್ಕೊಳ್ಳೋದು ಹೋಗೋದು ಅದು ಉಳಿತೈತ್ರಿ. ಜೆರಾಕ್ಸ್ ಮಾಡ್ಕೊಂಬರ್ರಿ, ಅದರದ ಕಾಪಿ ಕೊಡ್ರಿ, ತಗೊಂಡು ಬಂದಿಲ್ಲ ಆ ತರ ಏನೈತಲ್ಲ ಎಲ್ಲಾ ನಿಮ್ಗೆ ಕಾಸ್ಟ್ ಉಳಿತೈತ್ರಿ. ನೀವು ಅದು ವಾಪಸ್ ಅದಕ್ಕೆ ಪ್ರಿಂಟ್ ಮಾಡಿಸೋದು, ರೀಪ್ರೊಡ್ಯೂಸ್ ಮಾಡೋದು ಎಲ್ಲ ಕಾಸ್ಟ್ ಉಳಿತೈತಿ. ಯಾಕಂತ ಹೇಳಿದ್ರೆ ಕಂಪ್ಲೀಟ್ಲಿ ಡಿಜಿಟಲ್ ಫಾರ್ಮ್ ಒಳಗೆ ಇರ್ತೈತ್ರಿ. ಅದು ಅಲ್ಲಿ ಯಾರು ಏನೈತಲ್ಲ ನಿಮ್ ಕಡೆಯಿಂದ ಪರ್ಮಿಷನ್ ತಗೊಂಡು ಡಾಕ್ಟರ್ಸ್ ಆಕ್ಸೆಸ್ ಮಾಡಬಹುದು. ಲಾಸ್ಟ್ ಏನೈತಲ್ರಿ ಎನ್ಹಾನ್ಸ್ಡ್ ಪೇಷಂಟ್ ಎಂಪವರ್ಮೆಂಟ್ ಅಂದ್ರೆ ಪೇಷಂಟಿಗೆ ಏನ್ ಎಂಪವರ್ಮೆಂಟ್ ಕೊಟ್ಟಂಗ ಆಗ್ತೈತೆ ಅಂತ ಹೇಳಿದ್ರೆ, ನೀವು ನಿಮ್ಮ ಹೆಲ್ತ್ ರೆಕಾರ್ಡ್ಸ್ ಎಲ್ಲ ಚೆಕ್ ಮಾಡಬಹುದ್ರಿ. ನೀವು ನಿಮ್ದು ಹೆಲ್ತ್ ಪ್ಯಾಟರ್ನ್ಸ್ ಚೆಕ್ ಮಾಡಬಹುದು. ನೀವು ನಿಮ್ಗೆ ತಿಳ್ಕೊಬೋದು ನಂಗೆ ಪದೇ ಏನ್ ಬರಾಕುಂತೈತಿ, ನಾ ಪದೇ ಏನ್ ಟ್ರೀಟ್ಮೆಂಟ್ ತಗೊಳಕುಂತೀನಿ. ಇದೆಲ್ಲ ಏನೈತಲ್ರಿ ನಿಮ್ಗೂ ನಾಳೆ ಒಂದು ಡಿಸಿಷನ್ ತಗೊಳಕ್ ಹೆಲ್ಪ್ ಆಗ್ತೈತಿ. ಯಾವ ತರ ಅಂತ ಹೇಳಿದ್ರೆ, ನಾನು ಇದು ಪದೇ ಟ್ರೀಟ್ಮೆಂಟ್ ತಗೊಳಕುಂತೀನಿ. ಆಕ್ಚುಲಿ ಈ ಟ್ರೀಟ್ಮೆಂಟಿಗೆ ನಾನು ಸೀರಿಯಸ್ಲಿ ಈಗ ಕೆಲವೊಂದ್ಸಲ ನೋಡ್ರಿ ಕೆಲವೊಬ್ಬರಿಗೆ ಏನೈತಲ್ಲ ಪದೇ ಕೆಮ್ಮು ಬರ್ತಿರ್ತೈತಿ, ಪದೇ ತಲೆನೂ ಬರ್ತಿರ್ತೈತಿ, ಪದೇ ಹೊಟ್ಟಿನೂ ಬರ್ತಿರ್ತೈತಿ, ಏನಾರ ಒಂದು ಪ್ರಾಬ್ಲಮ್ ಆಗ್ತಿರ್ತೈತಿ. ಅವ್ರೇನ್ ಮಾಡ್ತಾರ ಅವಾಗಿಂದ ಅವಾಗ ಅಷ್ಟೇ ಟ್ರೀಟ್ಮೆಂಟ್ ತಗೋತಾರ. OTC ಟ್ರೀಟ್ಮೆಂಟ್ ತಗೊಂಡಿರ್ತಾರ ಓವರ್ ದ ಕೌಂಟರ್, ಅಥವಾ ಡಾಕ್ಟರ್ ಕಡೆನೂ ಹೋಗಿರ್ತಾರ. ಭಾಳ ನೋವಾದಾಗ ಅವ್ರು ಅಷ್ಟೇ ಟ್ರೀಟ್ಮೆಂಟ್ ಕೊಡ್ತಾರ, ವಾಪಸ್ ಕಳಿಸ್ತಾರ. ಆದ್ರೆ ನಿಮ್ಗೆ ಈ ಕಾರ್ಡ್ ಮುಖಾಂತರ ಎಲ್ಲ ಗೊತ್ತಾಗ್ತೈತ್ರಿ. ನಿಮ್ಗೆ ಪದೇ ಏನ್ ಪ್ರಾಬ್ಲಮ್ ಆಗಾಕುಂತೈತಿ, ಆಕ್ಚುಲಿ ಅದು ನಿಮ್ಗೆ ರಿಪೀಟೆಡ್ ಆಗಾಕುಂತೈತಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನೀವು ಹೆಚ್ಚಿನ ಗಮನ ಕೊಟ್ಟು ನೀವು ಅದ್ರ ಬಗ್ಗೆ ಏನಾರು ಚೆಕ್ ಮಾಡಿಸ್ಬೇಕಂತ ಹೇಳಿ ನಿಮ್ಗೂ ಗೊತ್ತಾಗ್ತೈತಿ. ಇದರ್ಲಿಂತ್ರ ನಿಮ್ಗೆ ಏನೈತಲ್ರಿ ನಿಮ್ದು ಯಾವ್ದಾರ ಕ್ಲೇಮ್ ಇರಲಿ, ಕ್ಲೇಮ್ ನೀವು ಈಸಿಲಿ ಮಾಡಬಹುದು. ಮತ್ತು ಕಂಪ್ಲೀಟ್ಲಿ ನಿಮ್ಮ ಮೆಡಿಕಲ್ ಹಿಸ್ಟ್ರಿ ನಿಮ್ಮ ಕೈಯಾಗ ಇರ್ತೈತ್ರಿ. ನೀವು ಯಾವಾಗಾದ್ರೂ ಏನೈತಲ್ಲ ನಿಮ್ದು ಕಂಪ್ಲೀಟ್ ಮೆಡಿಕಲ್ ಹಿಸ್ಟ್ರಿ ಇದ್ರೊಳಗೆ ಚೆಕ್ ಮಾಡಬಹುದು. ಈ ತರ ಇದ್ರೊಳಗೆ ಏನೈತಲ್ರಿ ಸಾಕಷ್ಟು ಬೆನಿಫಿಟ್ಸ್ ಇದಾವೆ. ಈ ಕಾರ್ಡ್ ನೀವು ಮಾಡಿಸಿಲ್ಲ ಅಂತ ಹೇಳಿದ್ರೆ ಹೋಗಿ ಮಾಡಿಸ್ಕೋರಿ. ಇದೆಲ್ಲಾರು ಮಾಡಿಸ್ಕೊಂಡ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಎಲ್ಲ ಹೆಲ್ತ್ ಸೆಂಟರ್ಸ್ ಒಳಗಿರ್ಲಿ, ಎಸ್ಪೆಷಲಿ ಗೌರ್ಮೆಂಟ್ ಹೆಲ್ತ್ ಸೆಕ್ಟರ್ಸ್ ಒಳಗೆ ಇವೆಲ್ಲ ಅವ್ರು ಏನೈತಲ್ಲ ಇದ್ರೊಳಗೆ ಸೇವ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ನಾಳೆ ನಿಮ್ಗೆ ನಾ ಹೇಳಿರೋ ಎಲ್ಲ ಬೆನಿಫಿಟ್ಸ್ ಕೂಡ ಈಸಿಲಿ ನಿಮ್ಗೆ ಸಿಗ್ತಾವೆ ಮತ್ತು ಭಾಳ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾ ಈ ನಾ ವಿಡಿಯೋ ಮುಗಿಸ್ತೀನಿ. ಧನ್ಯವಾದಗಳು.